ಮಗಳ ಬಗ್ಗೆ ತಾಯಿ ಬಗ್ಗೆ ಮಗಳು ಎಷ್ಟು ಯೋಚನೆ ಮಾಡ್ತೀರಾ? ಒಬ್ರು ಕಷ್ಟಪಡಬಾರ್ದು ಅಂತ ಮತ್ತೊಬ್ರು ಕಷ್ಟಪಡ್ತಾರೆ ಅನ್ನೋದಕ್ಕೆ ನೀವೇ ನಿದರ್ಶನ. ನೀನ್ ಭಾರ ಯಾಕಾಗ್ತ್ಯಾ? ತವ್ರ ಮನೆಗ್ ಸೇರ್ಕೊಂಡೆ, ಬರೋ ಸಂಬಳನೆಲ್ಲ ಅಮ್ಮನ್ ಕೈಗಿಡ್ತ್ಯಾ, ಇನ್ನು ಭಾರ ಯಾಕಾಗ್ತ್ಯಾ? ಇರೋ ಭಾರ ಎಲ್ಲ ಇಳ್ದ ಹಾಗೇನೆ. ನಿಜ ಹೇಳಬೇಕು ಅಂದ್ರೆ ಕಲ್ಯಾಣಿ ಫೀಸ್ ಕಟ್ಟಬೇಕಾಗಿರೋದು ನಾನು. ಆದ್ರೆ ತಾಯಿಯಾಗಿ ಅನುಪಮ ಅಮ್ಮ ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕೆ ಸಂತೋಷ ಪಡೋದನ್ನ ಬಿಟ್ಟು ಯಾಕೆ ಹಾಗೆ ಮಾತಾಡ್ತಿದ್ಯಮ್ಮ? ಇದೇ ಕಣೋ ನನ್ ಕರ್ಮ. ನಾನ್ ಏನೇ ಮಾತಾಡಿದ್ರು ಯಾವುದೇ ಕಾರಣಕ್ಕೂ ನನ್ ಗಂಡನೂ ಸಹಕಾರ ಕೊಡಲ್ಲ, ನನ್ ಮಗನೂ ಸಹಕಾರ ಕೊಡಲ್ಲ. ನಾನ್ ಏನೇ ಮಾತಾಡಿದ್ರು ಅದರಲ್ಲಿ ತಪ್ಪು ಕಂಡು ಹಿಡಿತೀರಾ. ಅತ್ತೆ, ನಿಮ್ಮ ತಮ್ಮ ಇಲ್ಲಿವರೆಗೂ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ನಿಮ್ಮನ್ನು ಕೂಡ ಅನುಮಾನಿಸಬೇಕಾಗಿ ಬಂದಿದೆ. ನಂಬರ್ ಬದಲಾಯಿಸಿದ ಮಾತ್ರಕ್ಕೆ ಅವನು ತಪ್ಪಿಸ್ಕೊಳ್ಳೋದಿಲ್ಲ. ಸಿದ್ದುನ ನನ್ನಿಂದ ಯಾರೂ ಕಾಪಾಡೋಕ್ಕಾಗಲ್ಲ. ಸಂಪದ, ಕೋರ್ಟಿಂದ ಮನೆವರೆಗೂ ಬಂದಿದ್ಯಾ? ಕಲ್ಯಾಣಿನೇ ದೋಷಿಯಾಗಿ ಮಾಡಬೇಕು ಅಂತ ನೋಡಿದೆ. ಆದ್ರೆ ಕಲ್ಯಾಣಿ ನಿನ್ನಂಥವಳಲ್ಲ. ನಿನಗೂ ಕಲ್ಯಾಣಿಗೂ ಯಾವ ವಿಷಯದಲ್ಲೂ ಹೋಲಿಕೆ ಅನ್ನೋದೇ ಇಲ್ಲ. ಅವಳ ಜೊತೆ ಸಮಾನವಾಗಂತೂ ಅಲ್ಲ, ಅಟ್ಲೀಸ್ಟ್ ಅವಳಿಗೆ ಹತ್ರ ಅಂತೂ ನೀನು ಯಾವತ್ತೂ ಬರೋಕೂ ಆಗಲ್ಲ. ಆಫೀಸರ್, ನನ್ನ ಮೊದಲನೇ ಸಂಬಳದಲ್ಲಿ ನಿಮ್ಗೋಸ್ಕರ ತಂದಿರೋ ಶರ್ಟ್ ಇದು, ಒಂದ್ಸಲ ಹಾಕೋತೀರಾ? ಥ್ಯಾಂಕ್ ಯು ಕಲ್ಯಾಣಿ. ಅಮ್ಮ ತಗೊಳ್ಳಿ. ನಾನ್ ಸಿದ್ದು ಜೊತೆ ಓಡಾಡಿದ್ರೆ ತಪ್ಪು ಅಂದ್ರಿ, ಮತ್ತೆ ನೀನ್ ನನ್ ಗಂಡನ್ ಜೊತೆ ಓಡಾಡೋದು ತಪ್ಪಲ್ವಾ? ನಾನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡನ್ನ ಕೇಳಿದ್ದು. ನಿಂತರ ಒಬ್ರತ್ರ ಕಟ್ಟಿಸ್ಕೊಂಡು ಇನ್ನೊಬ್ರತ್ರ ಅಲ್ಲ. ಇನ್ನೊಂದು ಸಲ ಶೌರ್ಯನ್ ಜೊತೆ ಓಡಾಡೋದ್ ಕಾಣಿಸಿದ್ರೆ ಅವಾಗ ನೋಡ್ಕೋತೀನಿ ನಿನ್ನ. ನನ್ ವಿಷಯ ಹಾಗಿರ್ಲಿ, ನೀನ್ ಆ ಸಿದ್ದು ಹತ್ರ ಏನಾದ್ರೂ ಮಾತಾಡಿದ್ ಕಾಣಿಸ್ಬೇಕು, ನಿನ್ಗೆ ಲೈಫೇ ಇಲ್ದ ಹಾಗೆ ಮಾಡ್ತೀನಿ. ನಾನಷ್ಟೇ ಅಲ್ಲ, ಕೋರ್ಟೇ ಮಾಡತ್ತ ಕೆಲ್ಸ. ಅಜ್ಜಿ, ನಿಮ್ ಬಟ್ಟೆ ತೋರಿಸ್ತೀನಿ ಬನ್ನಿ. ಹೇಗಿದೆ ಆಫೀಸರ್? ನಿನ್ನ ಸೆಲೆಕ್ಷನ್ಗೆ ಹೆಸರಿಡೋಕ್ಕಾಗತ್ತಾ? ನನ್ನನ್ನು ಗಟ್ಟಿಯಾಗಿ ದಬ್ಕೊಂಡು ಐ ಲವ್ ಯು ಹೇಳಿದಷ್ಟೇ ಸಂತೋಷ ಆಗ್ತಿದೆ. ಹಾಗಾದ್ರೆ ಗಟ್ಟಿಯಾಗಿ ತಪ್ಕೊಂಡು ಕೇಳ್ತೀನಿ. ಇವಾಗ ಹೇಗಿದೆ? ತಬ್ಕೊಂಡ್ರೆ ಸರಿ ಹೋಗಲ್ಲ, ಐ ಲವ್ ಯು ಅಂತಾನು ಹೇಳಬೇಕು. ಎಷ್ಟು ಸಲ ಬೇಕಾದ್ರೂ ಹೇಳ್ತೀನಿ. ಐ ಲವ್ ಯು. ಐ ಲವ್ ಯು ಟು.
ಲವ್ ಯು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು. I love you. I love you. I love you too. I love you. ಹಲೋ, ಏನಿದು? ಒಂದು ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಅನ್ನ ನೆನಪು ಮಾಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ. ಮತ್ತೆ ಆ ಐ ಲವ್ ಯು ಯಾರಿಗೆ? ಮನ್ಸಿಗೆ ಇಷ್ಟ ಆದವ್ರಿಗೆ. ಅಂದ್ರೆ ಆ ಕಲ್ಯಾಣಿಗೆ ಅಲ್ವಾ? ಹಾಗ್ಯಾಕೆ ಅನ್ಕೋತೀಯ? ನಿನಗೆ ಅನ್ಕೋಬೋದಲ್ವಾ? ಈ ಕಲ್ಯಾಣಿ ಜೊತೆ ಸೇರಿ ತುಂಬಾ ಮಾತಾಡೋದು ಕಲ್ತಿದ್ದಾನೆ. ಹೇಗಿದೆ? ತುಂಬಾ ಚೆನ್ನಾಗಿದೆ ಆಫೀಸರ್. ನನ್ನ ದೃಷ್ಟಿನ ತಗ್ಲ ಹಾಗಿದೆ. ಅತ್ತೆ, ಈ ಕಡೆ ಬನ್ನಿ. ಈಗ ನಾನು ನಿನಗೇನಕ್ಕೆ ಅಡ್ಡ ಆಗಿದ್ದೀನಿ? ಕಲ್ಯಾಣಿ ಶೌರ್ಯಂಗೆ ದೃಷ್ಟಿ ಬೊಟ್ಟಿಡ್ತಿದ್ದಾಳೆ. ಕಲ್ಯಾಣಿನಾ? ಹೇಗಿದ್ದೀನಿ? ನನ್ನ ಮಗಳು ಕೊಟ್ಟ ಹೊಸ ಬಟ್ಟೆಗೆ ನಾನು ಅರಿಶಿಣನೇ ಹಚ್ಚಿರ್ಲಿಲ್ಲ. ಅದಕ್ಕೆ ಅರಿಶಿಣ ಹಚ್ಚಿ ಎಲ್ಲಿ ದೃಷ್ಟಿ ಆಗುತ್ತೋ ಅಂತ ದೃಷ್ಟಿ ಕೂಡ ತೆಗೆದ್ಬಿಟ್ಟೆ. ನಿನ್ ಕಣ್ಣಲ್ಲಿ ಕಲ್ಯಾಣಿ ತುಂಬಿಕೊಂಡಿದ್ದಾಳೇನೆ? ಯಾರನ್ನೇ ನೋಡಿದ್ರು ಕಲ್ಯಾಣಿ ಕಲ್ಯಾಣಿ ಅಂತಿರ್ತೀಯ? ಸೂರ್ಯ ಮುಳುಗ್ತಾ ಇದ್ದಾನೆ, ಹೋಗ್ ಮನೆ ಗುಡ್ಸು. ಸೂರ್ಯ ಮುಳುಗಿದ್ಮೇಲೆ ಪೊರ್ಕೆ ಹಿಡಿಬಾರ್ದು. ಏನ್ ಗುರಾಯಿಸ್ಕೊಂಡು ನೋಡ್ತಾ ಇದ್ಯಾ? ಹೋಗು. ಕಲ್ಯಾಣಿನೇ ಅಲ್ವಾ ಇದ್ದಿದ್ದು? ಏ ಹೋಗೆ. ನಿನ್ನ ಕಾಪಾಡೋದಿಕ್ಕೆ ಅವಳು ಗಡ್ಡವಾಗಿ ನಿಂತ್ಕೊಂಡೆ ಅಂತ ಅನ್ಕೋಬೇಡ. ಅವಳು ಕೋರ್ಟಲ್ಲಿ ಗೆದ್ಲು ಅಂದ್ರೆ ಎಲ್ಲಿ ಜೀವನ ಪೂರ್ತಿ ಅವಳನ್ನ ಅನುಭವಿಸ್ಬೇಕಾಗತ್ತೋ ಅನ್ನೋ ಭಯದಲ್ಲಿ ಅಡ್ಡ ನಿಂತ್ಕೊಂಡೆ. ಹಾಗಂತ ಆ ಸಂಪದಾಗೋಸ್ಕರ ನಿನ್ನನ್ ತಲೆ ಮೇಲೆ ಕೂರಿಸ್ಕೋತೀನಿ ಅಂತ ಅನ್ಕೋಬೇಡ. ಲೇ, ಇನ್ನು ನನ್ನ ಕೈಲಾಗಲ್ಲ ಈ ಬೀದಿಲ್ ಕೂತ್ಕೊಳ್ಳೋಕೆ. ಅಮ್ಮ, ಸ್ವಲ್ಪ ತಾಳ್ಮೆ ತಗೊಳಮ್ಮ. ಆ ಶೌರ್ಯ ಕಲ್ಯಾಣಿ ಸಿಕ್ಕಿದ್ರು ಅಂದ್ರೆ ನಮ್ಮ ಪರಿಸ್ಥಿತಿ ಬದಲಾಗೋಗುತ್ತಮ್ಮ. ಏನು ಇನ್ನು ಕನ್ಸ್ ಕಾಣ್ತಿದ್ಯಾ? ನನ್ಗನ್ನಿಸ್ತಿದೆ ಆ ಶೌರ್ಯ ಕಲ್ಯಾಣಿ ಸಿಗೋದು ಅಷ್ಟು ಸುಲಭ ಅಲ್ಲ ಅಂತ. ಸುಮ್ನೆ ಯಾಕೆ ಸಮಸ್ಯೆ ಮಾಡ್ಕೊಳ್ಳೋದು? ಆ ಶೌರ್ಯನ್ ಜೊತೆ ಜಗಳ ಮಾಡಿ ಜೀವಕ್ಕೆ ಅಪಾಯ ತಂದ್ಕೊಳ್ಳೋದು. ಅಂದ್ರೆ ಇವಾಗ ಏನ್ ಮಾಡು ಅಂತ್ಯಮ್ಮ? ಇನ್ನು ಹೇಳೋದೇನಿದೆ? ನಮ್ ಮುಖ ಕಾಣಿಸ್ತಾ ಇರೋ ಊರ್ಗೋಗಿ ಆರಾಮಾಗಿ ಅಲ್ಲಿ ಜೀವನ ಮಾಡೋಣ. ಅಂದ್ರೆ ಅವ್ರ ಕೈಯಲ್ಲಿ ನಾವು ಸೋತೋದ್ವಿ ಅಂತ ಒಪ್ಕೊಂಡು ಓಡೋಗೋಣ ಅಂತ್ಯ? ಹೀಗ್ ಬೀದ್ ಬೀದಿ ಸುತ್ತೋದಕ್ಕಿಂತ ಅದೇ ಎಷ್ಟೋ ವಾಸಿ ತಾನೆ. ಈ ಸಿದ್ದು ಸೋಲೋದಿಲ್ಲಮ್ಮ. ಹೇಗಾದ್ರೂ ಸರಿ ಆ ಕಲ್ಯಾಣಿಗೆ ಶೌರ್ಯಗೆ ತಿರುಗೇಟ್ ಕೊಡ್ತೀನಿ. ಅವ್ರ ಹತ್ರ ನಮಗ್ ಬೇಕಾಗಿರೋ ದುಡ್ಡು ಬಂಗಾರ ಎಲ್ಲ ವಸೂಲಿ ಮಾಡ್ತೀನಿ. ಅಲ್ಲಿವರೆಗೂ ಮರದ ಕೆಳಗಡೆ ಅಲ್ಲ, ಮರದ ಮೇಲೆ ಬದುಕೋದಕ್ಕಾದ್ರೂ ನಾನು ರೆಡಿ. ಕೇಳಲ್ಲ ಕಣೋ, ನೀನು ಅವಳು ಯಾರ ಮಾತನ್ನು ಕೇಳಲ್ಲ. ಸರಿ ಬಿಡು,
ನನ್ ಮಾತಾಡಿ ನನ್ ಬಾಯಿ ನೋವು ಬರುತ್ತೆ ಹೊರತು ಏನು ಪ್ರಯೋಜನ ಇಲ್ಲ. ನನ್ ಹೊಟ್ಟೆ ಹಸಿತಾ ಇದೆ, ಹೋಗಿ ಬಿರಿಯಾನಿ ತಗೊಂಡ್ ಬಾ. ಅದಕ್ಕೆ ಸಿಮ್ ಬದಲಾಯಿಸಿದ್ದು. ತರಿಸ್ತೀನಿ ನೀರು. ಏನು ಇಲ್ಲಿಗೆ ತಂದ್ಕೊಡ್ತಾರಾ? ಸಿಗ್ನಲ್ ಇದ್ರೆ ಕಾಡಲ್ಲಿ ಕೂಡ ತಂದು ಕೊಡ್ತಾರಮ್ಮ. ಅಜ್ಜಿ, ದೀಪ ಹಚ್ತೀನಿ. ಸರಿಯಮ್ಮ. ಯಾರಿಗೋಸ್ಕರನೋ ಈ ಅಲಂಕಾರ? ಮದ್ವೆ ಆಗಿರೋ ಹೆಣ್ಮಕ್ಳು ಯಾರಾದ್ರೂ ಸಂಜೆ ಹೊತ್ತಲ್ಲಿ ಅಂದವಾಗಿ ತಯಾರಾಗಿ ಮನೆಯಲ್ಲಿ ದೀಪಕ್ಕಿಂತ ಜಾಸ್ತಿ ಹೊಳಿಬೇಕು ಅಂತ ಯಾಕೆ ಅನ್ಕೋತಾರೆ? ಕಟ್ಕೊಂಡಿರೋ ಗಂಡನ್ಗೋಸ್ಕರನೇ ಅಲ್ವಾ? ಅವಾಗೆಲ್ಲ ನೀವು ಹೀಗೆ ರೆಡಿ ಆಗ್ತಿದ್ರಂತೆ ಅಲ್ವಾ? ಯಾರು ಹೇಳಿದ್ದು ನಿನ್ಗೆ? ನಿಮ್ ಬಗ್ಗೆ ಅಷ್ಟು ವಿವರವಾಗಿ ಯಾರು ಹೇಳೋಕಾಗತ್ತೆ? ಮಾವಯ್ಯನೇ. ನಾನು ಯಾವಾಗ ಹೇಳ್ದೆ ಕಲ್ಯಾಣಿ? ಅಯ್ಯಯ್ಯೋ ಮಾವಯ್ಯ, ಹೆದರ್ಕೋಬೇಡಿ. ವಯಸ್ಸಲ್ಲಿರ್ಬೇಕಾದ್ರೆ ಯಾರೇ ಆದ್ರೂ ಹೀಗೆ ಕಾಯ್ತಾರೆ ಅಂತ ಸುಮ್ನೆ ತಮಾಷೆಗೆ ಬಾಣ ಬಿಟ್ಟೆ. ಹಬ್ಬ, ಹೋಗಿ ಹೋಗಿ ಸರಿಯಾಗಿರೋಳ ಬಗ್ಗೆನೇ ಹೇಳಿದ್ಯಮ್ಮ. ಇವಳು ನನ್ಗೋಸ್ಕರ ಕಾಯೋದಲ್ಲ, ಮನೆಗ್ ಬಂದು ಮನೆಯಲ್ಲಿ ಎಲ್ಲಿದ್ದಾಳಂತ ನಾನು ಹುಡುಕ್ಬೇಕಾಗಿ ಬರ್ತಾ ಇತ್ತು. ಸಾಕ್ ನಿಲ್ಸಿ. ಯಾರ ಹತ್ರ ಏನ್ ಹೇಳ್ಬೇಕು ಅಂತಾನೂ ಗೊತ್ತಾಗಲ್ಲ. ಆಗೆಲ್ಲ ಅತ್ತೆ ಹೇಗಿದ್ರು ಅನ್ನೋದು ಸಮಸ್ಯೆ ಅಲ್ಲ, ಇವಾಗ ನೀನ್ ಹೇಗಿದ್ಯಾ ಅನ್ನೋದೇ ಸಮಸ್ಯೆ. ನನ್ನ ಮಗಳು ಯಾವತ್ತೂ ಒಂದೇ ಥರ ಇರ್ತಾಳೆ. ಅವಳಿಗೆ ಏನೇ ತೊಂದರೆ ಬಂದ್ರು, ಅವಕಾಶಗಳು ಬಂದ್ರೂ ಕೂಡ ಅವಳು ಬದಲಾಗೋದಿಲ್ಲ. ಸರಿಯಾಗಿ ಹೇಳ್ದೆ ಅನುಪಮ. ಆದ್ರೆ ನನ್ನ ಮೊಮ್ಮಗಳು ಅಂದವಾಗಿ ತಯಾರಾದ್ರೆ ನಿನ್ಗೇನ್ ಕಷ್ಟ? ನನಗಲ್ದೇ ಇದ್ರೆ ಯಾರಕ್ ಕಷ್ಟ? ಶೌರ್ಯ ಇವಾಗ ಅವಳ ಗಂಡ ಅಲ್ಲ, ನನ್ನ ಗಂಡನಾಗಿ ನನ್ ಜೊತೆ ಇದ್ದಾನೆ. ನಾನು ನನ್ನ ಗಂಡಂಗೋಸ್ಕರ ಅಂದವಾಗಿ ತಯಾರಾಗಿದ್ದೀನಿ ಅಂದ್ರೆ ಅದ್ರಲ್ಲಿ ಅರ್ಥ ಇದೆ. ಅವಳು ಯಾಕೆ ತಯಾರಾಗ್ಬೇಕು? ಯಾರಿಗೋಸ್ಕರ ತಯಾರಾಗ್ಬೇಕು? ಅಯ್ಯೋ, ಎಲ್ಲ ಗೊತ್ತಿದ್ದು ಕೂಡ ನಾನು ಹೀಗೆ ಮಾತಾಡ್ತಿದ್ದೀನಲ್ಲ. ನೀನ್ ಹೀಗೆ ಇರ್ಬೇಕು, ಹೀಗೆ ಇರ್ತೀಯ ಕೂಡ. ಯಾಕೆ ಅಂದ್ರೆ ನೀನು ದ ಗ್ರೇಟ್ ಮಾಧುರಿ ಅವ್ರ ಮಗಳಲ್ವಾ? ಆ ತಾಯಿ ಹೋಲಿಕೆಗಳೇ ನಿನ್ಗೂ ಬಂದಿದೆ. ಮದ್ವೆ ಆಗಿರೋರ್ನ ಬುಟ್ಟಿಗೆ ಹಾಕೊಳ್ಳೋದು ಅನ್ನೋದು ನಿನ್ನ ರಕ್ತದಲ್ಲೇ ಇದೆ ಅಲ್ವಾ? ನಮ್ಮಮ್ಮನ ಬಗ್ಗೆನೇ ಏನೇನೋ ಮಾತಾಡ್ತೀಯ. ಎಷ್ಟೇ ಧೈರ್ಯ ನಿನ್ಗೆ? ನಿನ್ನ ಯಾಕೆ ಅವಳಿಗೆ ಹೊಡೆದೆ? ಏನ್ ತಪ್ಪು ಮಾಡಿದ್ಲು ಅಂತ? ಅವಳು ಹೇಳಿದ ಮಾತು ಸತ್ಯನೇ ಅಲ್ವಾ? ಅತ್ತೆ, ಹೌದು. ನಿಮ್ಮಮ್ಮ ಮದ್ವೆಗ್ ಮುಂಚೆನೆ ಕಾಲ್ ಜಾರಿದ್ದಕ್ಕೆ ನಮ್ಮಣ್ಣ ಅನುಪಮನ್ ಜೀವನನೇ ನಾಶ ಮಾಡ್ಬಿಟ್ಟ. ಬೇರೆ ಹೆಣ್ಣಿನ ಜೀವನನ ನಾಶ ಮಾಡದಂತ ಆ ತಾಯಿಗೆ ಹುಟ್ಟಿರೋ ನಿನಗೆ ಆ ಬುದ್ಧಿ ಇಲ್ಲ ಅನ್ನೋ ಗ್ಯಾರಂಟಿ ಏನು? ಏನ್ ಬದುಕೆ ನಿಂದು? ಊಸರವಳ್ಳಿ ಬದಲಾದಾಗ ಬದಲಾಗ್ತಿದ್ಯಾ?
ಸ್ವಲ್ಪ ಹೊತ್ತು ಸಂಪದ ಪರ ಮಾತಾಡ್ತಿದ್ಯಾ, ಸ್ವಲ್ಪ ಹೊತ್ತು ಕಲ್ಯಾಣಿ ಪರ ಮಾತಾಡ್ತಿದ್ಯಾ? ಯಾರ ಮುಂದೆ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿಲ್ವಾ ನಿನ್ಗೆ? ಮಾಧುರಿ ಯಾರು? ನಿನ್ನ ಗಂಡನಿಗೆ ಸ್ವಂತ ತಂಗಿ. ಕಲ್ಯಾಣಿ ನಿನ್ ಸೋದ್ರ ಸೊಸೆ. ಸೋದ್ರತ್ತೆ ಅಂದ್ರೆ ಅಮ್ಮನ ನಂತರ ಅಮ್ಮ ಕಡೆ. ಯಾವ ಅಮ್ಮ ಆದ್ರೂ ಮಗಳ ಬಗ್ಗೆ ಹೀಗೆ ಮಾತಾಡ್ತಾಳ? ಆದ್ರೂ ಕಲ್ಯಾಣಿ ಹುಟ್ಟೋಕ್ ಮುಂಚೆ ನಡೆದಿರೋದಕ್ಕೂ ಅವಳಿಗೆ ಸಂಬಂಧ ಕಟ್ಟಿ ಮಾತಾಡಿದ್ರೆ ಏನ್ ನ್ಯಾಯ? ಬರ್ತಾ ಬರ್ತಾ ನೀನೇನು ನಿನ್ನ ಪದ್ಧತಿ ಏನು ನನಗೊಂದು ಅರ್ಥ ಆಗ್ತಿಲ್ಲ ದಮಯಂತಿ. ಆವಾಗ ನನ್ ಮಗ ತಪ್ಪು ಮಾಡಿದ್ದ, ಇವಾಗ ನಿನ್ ಮಗನು ತಪ್ಪು ಮಾಡಿದಾನೆ. ಆವಾಗ ಮಾಧುರಿ ಕೂಡ ತಪ್ಪು ಮಾಡಿದ್ಲು. ಆದ್ರೆ ಇವತ್ತು ನನ್ನ ಮೊಮ್ಮಗಳು ಯಾವ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲರಿಗಿಂತ ನಷ್ಟ ಅನುಭವಿಸಿದ್ದು ನಾನು. ಅಂಥದ್ರಲ್ಲಿ ಒಂದು ದಿವಸ ಕೂಡ ನಾನು ಮಾಧುರಿ ಬಗ್ಗೆ ಒಂದು ಮಾತು ಕೂಡ ಆಡ್ಲಿಲ್ಲ. ಆದ್ರೆ ನೀನು ಮಾಧುರಿಗೆ ನನ್ನ ಮಗಳು ಕಲ್ಯಾಣಿನ ಹೋಲಿಸಿ ಎಲ್ರ ಮುಂದೆ ಹಾಗೆ ಮಾತಾಡೋದು ಸರಿಯಲ್ಲ ದಮಯಂತಿ. ಕಲ್ಯಾಣಿಗೆ ಬೈಯೋದು ಅಂದ್ರೆ ನಮಗ್ ನಾವೇ ಬೈಕೊಂಡ ಹಾಗೆ, ನಮ್ ರಕ್ತನ ನಾವೇ ಅವಮಾನಿಸ್ಕೊಂಡ ಹಾಗೆ. ಅಷ್ಟಕ್ಕೂ ಇದೆಲ್ಲ ಅಲ್ಲ. ನನ್ನ ಮೊಮ್ಮಗಳು ತಪ್ಪು ಮಾಡ್ತಿದ್ರು, ನೀನೇನೋ ಸಹಿಸ್ತಿರೋ ಹಾಗೆ, ನಿನ್ ಮಗ ಏನೋ ಉದ್ಧರಿಸ್ತಿರೋ ಹಾಗೆ ಮಾತಾಡ್ತಿದ್ಯಲ್ಲ. ನನ್ನ ಮೊಮ್ಮಗಳ ಮೇಲೆ ಪ್ರೀತಿ ಇಲ್ಲ, ಬಲವಂತವಾಗಿ ಸಹಿಸ್ಕೋಬೇಕಾಗಿ ಬರುತ್ತೆ ಅಂತ ಶೌರ್ಯನ್ಗೆ ಒಂದ್ ಮಾತು ಹೇಳು ಅನ್ನೋ. ಈ ಕ್ಷಣನೇ ಕಲ್ಯಾಣಿ ಹತ್ರ ವಿಚ್ಛೇದನ ಕೊಡಿಸ್ತೀನಿ, ಹೇಳು ಅನ್ನೋ. ನೀವ್ ವಿಚ್ಛೇದನ ಕೊಡ್ಸೋ ಅಗತ್ಯ ಇಲ್ಲ ಅಜ್ಜಿ. ಮೊದ್ಲು ಹೆಂಡತಿ ನಾನಿದ್ದೀನಿ. ಹಾಗಿದ್ದಾಗ ಈ ಮದ್ವೆ ಲೆಕ್ಕಕ್ಕೆ ಬರಲ್ಲ. ಇನ್ ಇವಳ ಹತ್ರ ವಿಚ್ಛೇದನ ಕೊಡ್ಸೋದೇನಿದೆ? ಈಗ ಅರ್ಥ ಆಯ್ತಾ ಶೌರ್ಯ ನಿನ್ಗೆ? ಒಂದು ಚಿಕ್ಕ ತಪ್ಪು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅದು ಎಷ್ಟು ದೂರ ಹೋಗುತ್ತೆ ನೋಡು, ಎಷ್ಟು ವರ್ಷ ಹಿಂಬಾಲಿಸುತ್ತೆ ನೋಡು. ಆವತ್ತು ಅವ್ರು ಹಾಗೆ ನಡ್ಕೊಂಡಿದ್ದಕ್ಕೆ ಇವತ್ತು ಕೂಡ ಎಲ್ಲರೂ ಆಡೋ ಮಾತುಗಳನ್ನ ಕೇಳಿಸ್ಕೊಂಡು ಸತ್ತು ಸತ್ತು ಇವತ್ತು ಬದುಕ್ತಾ ಇದೀವಿ. ದಯವಿಟ್ಟು ಅಂತ ಪರಿಸ್ಥಿತಿನ ನನ್ನ ಮಗಳಿಗೆ ತಂದ್ಕೊಟ್ಬಿಡ್ಬೇಡ ಶೌರ್ಯ. ಇಲ್ಲಮ್ಮ, ಕಲ್ಯಾಣಿಗೆ ಕನ್ಸಲ್ಲೂ ಕೂಡ ಅನ್ಯಾಯ ಮಾಡಲ್ಲ. ಕಲ್ಯಾಣಿಗೆ ಅನ್ಯಾಯ ಮಾಡಲ್ಲ ಅಂದ್ರೆ ನನಗೆ ಅನ್ಯಾಯ ಮಾಡ್ತೀನಿ ಅಂತ ತಾನೆ? ಅದೇ ಮಾತು ಒಂದ್ ಪೇಪರ್ ಮೇಲೆ ಬರ್ಕೊಡಿ. ನನಗೆ ನನ್ನ ಹೆಂಡತಿಗಿಂತ ಕಲ್ಯಾಣಿನೇ ಮುಖ್ಯ ಅಂತ ಬರ್ಕೊಡಿ. ಜಡ್ಜಿಗೆ ತೋರಿಸಿ ಅವ್ರ ಹತ್ರನೇ ನ್ಯಾಯ ಕೇಳ್ತೀನಿ. ಏನು ಹೆದರ್ಸ್ತಾ ಇದೆಯಾ? ನೀನಿನ್ನು ಆಗಿರೋ ನಷ್ಟ ಸಾಲ್ದ, ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಶೌರ್ಯ, ಮಾತಾಡದೇ ಇದ್ರೆ ಆ ಮಾತು ಹಾಗೆ ಉಳಿದು ಹೋಗುತ್ತೆ. ಕೆಲವು ಸಮಸ್ಯೆಗಳಿಗೆ ಕಾಲನೇ ಪರಿಹಾರ ಕೊಡುತ್ತೆ. ಸಂಪದ, ಕಲ್ಯಾಣಿ, ನಡೆದಿದ್ದ ಜಗಳ ಸಾಕು. ಹೋಗಿ ಮನೆ ಮುಂದೆ ದೀಪ ಹಚ್ಚಿ. ಸಂಜೆ ಹೊತ್ತು ಮನೆ ಮುಂದೆ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿದ್ರೆ ಒಳ್ಳೇದು. ಆದ್ರೆ ಹೀಗೆ ಅಳ್ತಾ ಅಲ್ಲಮ್ಮ, ನಗ್ನಗ್ತಾ ಹಚ್ಚು. ಸರಿ ಅಜ್ಜಿ.